ಅವ್ರು ಏನು ಬೇಕಾದ್ರೂ ತೀರ್ಮಾನ ಅವ್ರು ತಗೊಳ್ಬೋದು. ಅದಕ್ಕೆ ನಮ್ಮ ಪ್ರಶಂಸೆಯೂ ಬೇಕಾಗಿಲ್ಲ, ಏನೂ ಇಲ್ಲ. ನಮಗೆ ನಮ್ಮ ಪಕ್ಷ ಅವರನ್ನು ಬಿಡುಗಡೆ ಮಾಡಿದೆ. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿದೆ ಅದನ್ನು ಗೌರವಿಸೋದಷ್ಟೇ ನಮ್ಮ ಕೆಲಸ. ಅವರು ನಾವು ಯತ್ನಾಳ್ ಅವರು ನಮ್ಮ ಪಕ್ಷದಲ್ಲಿ ಇರುವವರೆಗೂ ನಾನು ಅವರನ್ನು ವಿರೋಧಿಸಿದವರು ಅಲ್ಲ. ಆತ ಈಗ ಅವ್ರು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಅಂತ ಹೊಗಳ್ತಕ್ಕಂಥದ್ದು ನನಗೇನಿಲ್ಲ. ಆದರೆ ನಮ್ಮ ಪಕ್ಷದಲ್ಲಿ ಇರುವವರೆಗೆ ಅವ್ರು ಹೇಗಿದ್ರು ಅನ್ನೋದೇ ಅಷ್ಟೇ ಮುಖ್ಯ ನಮಗೆ. ಈ ರೀತಿ ಅನೇಕರು ಪಕ್ಷಗಳನ್ನು ಕಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಬಹಳ ಹಿಂದುಳಿದವರ ನಾಯಕ ಅಂತಕ್ಕಂಥ ಮಾನ್ಯ ದೇವರಾಜ ಅರಸರವರು, ಗುಂಡೂರಾವ್ ಸಾಹೇಬರು, ಬಂಗಾರಪ್ಪನವರು, ದಿವಂಗತ ಬಂಗಾರಪ್ಪನವರು, ಮಾನ್ಯ ಹೆಗ್ಡೆ ಅವರು, ಹೀಗೆ ಮಾನ್ಯ ದೇವೇಗೌಡರು. ಸೊ ಬಹಳ ಜನರು ಈ ರೀತಿ ಪಕ್ಷ ಕಟ್ಟಿದ್ದಾರೆ. ಅದನ್ನು ನೋಡಿ ಅವರನ್ನು ತಿಳ್ಕೊಂಡು ಮಾಡಬಹುದು ಅಷ್ಟೇ. ಅಂದ್ರೆ ನಿಮ್ಮ ಈ ಮಾತಿನ ಅರ್ಥ, ಯತ್ನಾಳ್ ಅವರು ಒಳ್ಳೆ ನಾಯಕ, ಅವರು ಈ ಹೊಸ ಪಕ್ಷ ಕಟ್ಟೋದಕ್ಕಿಂತ ವಾಪಸ್ ನಮ್ಮ ಬಿಜೆಪಿಗೆ ಬಂದ್ರೆ ಒಳ್ಳೇದು ಅಂತನಾ? ಈ ಹೊಸ ಪಕ್ಷ ಕಟ್ಟಿದ್ರೆ ಬೇರೆಯವರೆಲ್ಲ ಕಟ್ಟಿದ ಪಕ್ಷಗಳು ಏನಾಯ್ತು ಅದನ್ನ ನೋಡಿ ತಿಳ್ಕೊಂಡ್ರೆ ಒಳ್ಳೇದು, ಅಂದ್ರೆ ಅವ್ರು ಬಿಜೆಪಿಗೆ ಮಾತೃ ಪಕ್ಷಕ್ಕೆ ಮತ್ತೆ ಮರಳೋದೇ ಒಳ್ಳೇದು ಅಂತನಾ? ನೋಡಿ, ಈಗ ನಾನು ಹೇಳದ್ದ ಮಾತುಗಳನ್ನ ನೀವು ಹೇಳಿದ್ರೆ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾನು ಪಕ್ಷ ಕಟ್ಟಿದವರ ಬಗ್ಗೆ ಹೇಳಿದೆ, ಅವರು ಬರ್ಬೇಕನ್ನೋದು ನಾನು ಹೇಳೋದಿಲ್ಲ. ಯಾಕೆ ಹೊರಗಡೆ ಹೋದ್ರು ಅನ್ನೋದನ್ನು ನಾನು ಹೇಳೋದಿಲ್ಲ. ನಮ್ಮ ಪಕ್ಷದಲ್ಲಿರುವಾಗ ಅವರ ತೀರ್ಮಾನಗಳು ಹೇಗಿತ್ತು, ಆ ತೀರ್ಮಾನಗಳಿಗೆ ಹೈಕಮಾಂಡ್ ಕೊಟ್ಟ ಉತ್ತರ ಏನಿದೆ ಅಷ್ಟನ್ನೇ ಹೇಳ್ತೇನೆ ನಾನು. ಅವರು ಈಗ ಅಲ್ಲಿ ಉದ್ಧಾರ ಆಗೋದಿಲ್ಲ, ನೀವು ವಾಪಸ್ ಬನ್ನಿ, ನಾನು ಹೇಳೋದಿಲ್ಲ ಈ ಮಾತು. ನಾನು ಹೇಳೋದು, ಅವರು ಇಲ್ಲಿರುವವರಿಗೆ ನಾವು ಅವರಿಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟು ಗೌರವ ನಾನು ಕೊಟ್ಟಿದ್ದೇನೆ. ಈಗ ಹೊರಗಡೆ ಹೋದ್ಮೇಲೆ ಅವರ ಹಕ್ಕು, ಅವರ ತೀರ್ಮಾನ, ಏನು ಬೇಕಾದ್ರೂ ಅವ್ರ ತೀರ್ಮಾನ ತಗೊಳ್ಳಿ. ನನಗೆ ಅದರ ಬಗ್ಗೆ ಸಂಬಂಧ ಇಲ್ಲ, ಅಷ್ಟೇ ನಾನು ಹೇಳ್ತಕ್ಕಂಥ. ಆದ್ರೆ ಒಂದು ಹೊಸ ಪಕ್ಷ, ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ. ನೀವು ತಗೊಳ್ದಿದ್ರೆ ನಾನು ಪಾರ್ಟಿ ಕಟ್ತೇನೆ ಅಂತಂದ್ರೆ, ಇದುವರೆಗೂ ನಿನ್ನೆವರೆಗೆ ಏನ್ ಹೇಳಿದ್ರಿ, ನಾನು ಯಾವ ಪಕ್ಷ ಕಟ್ಟೋದಿಲ್ಲ, ನಾನು ಈಗಲೂ ನಾನು ಬಿಜೆಪಿಯನ್ನ ಗೌರವಿಸ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ತಕ್ಷಣಕ್ಕೆ ಒಂದು ಮಾತನ್ನು ಹೇಳಿ ನಾನು ಬೇರೆ ಪಕ್ಷ ಕಟ್ತೀನಿ ಅಂತಂದ್ರೆ, ಅವರು ಸ್ವತಂತ್ರರು, ನಾವ್ಯಾಕೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ಲಿ? ನಾನು ವ್ಯಾಖ್ಯಾನ ಮಾಡಿದ್ದು ಅನೇಕ ಹಿರಿಯರು, ಮುತ್ಸದ್ದಿಗಳು, ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನ ಆಳಿದವರು ಪಕ್ಷ ಕಟ್ಟಿ ಎಂತ ಪರಿಸ್ಥಿತಿಗೆ ಬಂದಿದ್ರು. ಇವರು ಏನೂ ಅಲ್ಲ ಅವ್ರ ಮುಂದೆ. ಆದ್ರೆ ಅವರು ಪಕ್ಷ ಕಟ್ತೀನಿ ಅಂತಂದ ಮಾಡ್ಲಿ. ಆದ್ರೆ ಹಿಂದುತ್ವ ಯಾರ ಸ್ವತ್ತು ಅಲ್ಲ. ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿ ಇದೆ. ಯಾವತ್ತು ನಾಯಕತ್ವ ಹಿಂದುತ್ವದ ಪರವಾಗಿದೆ. ಜನರಿಗೆ ಗೊತ್ತಾಗತ್ತೆ ಹಿಂದೂ ಯಾರು, ಹಿಂದುತ್ವ ಯಾರ್ದು ಅಂತ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಒಂದು ವಿಚಾರ ಅವರು ಅಲ್ಲಿ ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬಿಜೆಪಿ ರಾಜ್ಯದಲ್ಲಿ ನೈತಿಕ ಅಧಪತನವನ್ನ ಕಂಡಿದೆ ಅಂತ ಹೇಳ್ತಾರೆ. ಯಾಕೆ ಹಂಗೆ ಹೇಳಿದ್ರು? ಅವ್ರಿಗೆ ಯಾಕೆ ಹಾಗೆ ಇದ್ದಿರಬಹುದು ಅಂತ? ಅದೇ ನನಗೂ ಗೊತ್ತಿಲ್ಲ, ಅವ್ರ ಅನಿಸಿಕೆ ಏನೇನಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ಹೇಳಿದ್ದೇ ಬೇರೆ, ಇವತ್ತು ಹೇಳಿದ್ದೇ ಬೇರೆ, ಬೇರೆ ಬೇರೆ ದಿನಕ್ಕೆ ಒಂದೊಂದು ಹೇಳಿದ್ರೆ ಅದು ಯಾಕೆ ಅವರು ತೀರ್ಮಾನ ಹಂಗೆ ತಗೊಳ್ತಾರೆ? ಅವ್ರ ತೀರ್ಮಾನಕ್ಕೆ ನಾನು ಹೇಳಲಿಕ್ಕೆ ನಾನು ಯಾರು? ನಮಗೆ ಅದರ ಸಂಬಂಧ ಇಲ್ಲ. ಅವರು ನಮ್ಮ ಪಕ್ಷದಲ್ಲಿದ್ದಾಗ ಅವರನ್ನು ಗೌರವಿಸುವುದು ನಮ್ಮ ಧರ್ಮ ಆಗಿತ್ತು. ಅಷ್ಟೇ ಗೌರವ ಅವ್ರಿಗೆ ನಾವು ಕೊಟ್ಟಿದ್ದೇವೆ. ನಾನು ಯಾವತ್ತು ನನ್ನ ಮೊನ್ನೆನೂ ಕೂಡ ಹೇಳಿದ್ದೇನೆ, ವೈಯಕ್ತಿಕವಾಗಿ ಅವರು ನಾವು ಬಹಳ ಚೆನ್ನಾಗಿದ್ವಿ. ಇವತ್ತು ಪಕ್ಷ ಏನ್ ಹೇಳ್ತದೋ ನಾನು ಯಾವತ್ತು ಪಕ್ಷದ ಪರವಾಗಿ ಹೋಗೋನೆ ಹೊರತು ವ್ಯಕ್ತಿಯ ಪರವಾಗಿ ಹೋಗೋಣಲ್ಲ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಇನ್ನೊಂದು ವಿಚಾರ, ಈಗ ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಓಟನ್ನು ಗಳಿಸುತ್ತೆ. ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಇವರು ಎಲ್ಲ ಕಡೆಗಳಲ್ಲೂ ಕೂಡ ಜಾಹೀರಾಗಿದ್ದಾರೆ. ಒಂದು ವೇಳೆ ಹೊಸ ಪಕ್ಷ ಕಟ್ಟಿದ್ದೆ ಆದರೆ ಹಿಂದುತ್ವದ ಓಟ್ಗಳು ಡಿವೈಡ್ ಆಗೋದಿಲ್ವಾ? ಇಲ್ಲ, ಹಿಂದುತ್ವ ಅನ್ನೋದು ಅದು ಬಿಜೆಪಿ ನಡ್ಕೊಂಡು ಬಂದಿರತಕ್ಕಂಥದ್ದು, ಅದಕ್ಕಾಗಿಯೇ ನಿಂತಿರ್ತಕ್ಕಂಥದ್ದು. ಆದ್ರೆ ನಿಜವಾದ ಹಿಂದೂ ಯಾರು ಅಂತಕ್ಕಂಥದ್ದನ್ನ ಜನ ತೀರ್ಮಾನ ಮಾಡಿದ್ದಾರೆ ಆಲ್ರೆಡಿ ದೇಶದಲ್ಲಿ.
ಇದೇ ರೀತಿ ಹಿಂದುತ್ವಕ್ಕಾಗಿ ಅಂತ ಮಾಡಿದ ಎಷ್ಟೋ ಜನರು ಇವತ್ತು ನಾಪತ್ತೆನೇ ಆಗಿದ್ದಾರೆ. ಅದು ಜನ ತೀರ್ಮಾನ ಕೊಡ್ತಾರೆ. ಆ ರೀತಿ ಅಷ್ಟು ಸುಲಭದ ಮಾತುಗಳಲ್ಲ ಇವೆಲ್ಲ. ಓಕೆ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಈಗ ಬಿಜೆಪಿ ಪಕ್ಷದಲ್ಲಿದ್ದಾಗ ಯತ್ನಾಳ್ ಅವರ ಹಿಂದುತ್ವದ ವಿಚಾರಗಳನ್ನ ತಾವು ಗೌರವಿಸ್ತಾ ಇರ್ಲಿಲ್ವಾ? ನೋಡಿ, ಯಾವತ್ತೂ ಗೌರವಿಸ್ತೇವೆ. ವ್ಯಕ್ತಿಗತವಾಗಿ ನಾವು ಅವ್ರ ವಿರೋಧಿ ಅಲ್ಲ. ಈಗ ಇಲ್ಲಿದ್ದಾಗ ಅವ್ರನ್ನ ಎಷ್ಟು ಗೌರವಿಸ್ತೇವೋ ಹೊರಗಡೆ ಹೋದಾಗ ವ್ಯಕ್ತಿಗತವಾಗಿ ಗೌರವಿಸ್ತೀವಿ. ಪಕ್ಷವಾಗಿ ನಾವು ಪಕ್ಷದಲ್ಲಿದ್ದಾಗ ಪಕ್ಷವಾಗಿಯೂ ಗೌರವಿಸ್ತಿದ್ವಿ. ಈಗ ಪಕ್ಷವಾಗಿ ನಾವು ಅವರನ್ನ ಗೌರವಿಸೋ ಪ್ರಶ್ನೆ ಬರೋದಿಲ್ಲ. ನಾವು ಅವರನ್ನ ಪಕ್ಷವಾಗಿ ಅವರ ಬಗ್ಗೆ ನಾವು ಅನುಕಂಪ ತೋರಿಸಿದ್ರೆ ನಾವು ನಮ್ಮ ಹೈಕಮಾಂಡ್ ಅನ್ನ ವಿರೋಧ ಮಾಡ್ದಂಗಾಗತ್ತೆ. ನನಗೆ ಹೈಕಮಾಂಡ್ ಡಿಸಿಷನ್ ಏನಿದೆಯೋ ಅದನ್ನ ನಾವು ಗೌರವಿಸ್ಬೇಕಲ್ವೇ? ಹೌದು, ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾ ಇರುವಂತ ವಿಚಾರ, ಒಂದು ನಾಯಕತ್ವದ ಬಗ್ಗೆ ಅಪಸ್ವರ ಇದೆ ಅವರಿಗೆ, ಹಾಗೆ ಯಡಿಯೂರಪ್ಪನವರು ಹಿಂಗೆಲ್ಲ ಮಾಡಿದ್ರು ಅನ್ನೋ ಬೇಸರ ಇದೆ ಅವರಿಗೆ. ಇದನ್ನೆಲ್ಲವನ್ನು ಕೂಡ ಸರಿಪಡಿಸಬೇಕು ಅಂತೇಳಿ ತಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ? ಅಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನಾದರೂ ಇದೆಯಾ ತಮಗೆ? ನೋಡಿ, ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಗೌರವಿಸುವ ಪಕ್ಷ ಭಾರತೀಯ ಜನತಾ ಪಕ್ಷ. ಒಬ್ಬ ನಾಯಕನನ್ನ ಗೌರವಿಸಲ್ಲ ಅಂತ ಏನಾದ್ರೂ ಇದೆಯಾ ಇಲ್ಲಿ? ಹಾಗೇನು ಇಲ್ಲ. ನೋಡಿ, ಸಮಸ್ಯೆಗಳು ಸಹಜವಾಗಿ ಬರ್ತವೆ. ಸಮಸ್ಯೆಗಳು ಬಂದಾಗ ಅಲ್ಲೇ ಕುಳಿತು ಇತ್ಯರ್ಥ ಮಾಡ್ಕೊಳ್ಬೇಕೇ ಹೊರತು ಅಂತರಂಗದ ವಿಚಾರಗಳನ್ನ ಹೊರಗಡೆ ಹೋಗಿ ಬೀದಿ ರಂಪ ಮಾಡ್ತಕ್ಕಂಥದ್ದು ನನಗೆ ಆಗ್ಲಿ ಅವ್ರಿಗೆ ಆಗ್ಲಿ ಮತ್ತೊಬ್ಬರಿಗಾಗ್ಲಿ ಸರಿಯಲ್ಲ. ತಮಗೇನಾದ್ರೂ ಅವಕಾಶ ಇದ್ದು ಅದು ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಬಯಕೆ ತಮ್ಮ ಮನಸ್ಸಿನಲ್ಲಿ, ತಮ್ಮ ಮನದಲ್ಲಿ ಇದೆಯಾ? ಇಲ್ಲ, ಅದು ಏನಿದ್ರು ನನ್ನ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥ ತೀರ್ಮಾನವೇ ಹೊರತು ಅದು ನನ್ನ ವೈಯಕ್ತಿಕ ತೀರ್ಮಾನ ಯಾವತ್ತೂ ಆಗೋದಿಲ್ಲ. ನಾನು ಪಕ್ಷದ ತೀರ್ಮಾನವನ್ನ ಆಧರಿಸಿ ನಡೀತೇನೆ ಹೊರತು ನಾನು ಸ್ವಂತ ವಿಚಾರವಾಗಿ ಅದನ್ನ ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ. ಓಕೆ ಓಕೆ. ಇನ್ನೊಂದು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಏನಂತಂದ್ರೆ, ಇವಾಗ ನಿಮ್ಮ ಪಕ್ಷದ ಒಂದಷ್ಟು ಮಂದಿ, ಒಂದು ಭಾಗದ, ಒಂದು ಬಣದ ಕಾರ್ಯಕರ್ತರು, ಯಾಕಂದ್ರೆ ಬಿಜೆಪಿ ಕೇಡರ್ ಬೇಸ್ಡ್ ಪಾರ್ಟಿ, ಕೇವಲ ಹೈಕಮಾಂಡ್ ಮುಚ್ಚಿದ ಲಕೋಟೆಯಲ್ಲಿ ಒಂದು ಆರ್ಡರ್ ಕೊಟ್ಬಿಡ್ತು ಅಂತ ಮಾತ್ರಕ್ಕೆ ಎಲ್ಲ ನಡೆದೋಗುತ್ತೆ ಆ ಥರದ ಪಕ್ಷ ಅಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತನ ಅಳಲನ್ನು, ಪರಿಶ್ರಮವನ್ನು ಗಮನಿಸುವಂತ ಪಾರ್ಟಿ ಅನ್ನುವಂಥ ಒಂದು ಭಾವ ನಿಮ್ಮದೇ ಪಕ್ಷದ ಕಾರ್ಯಕರ್ತರಲ್ಲಿದೆ. ಸೊ ಹಾಗಿರುವಾಗ ಅಪಾರ ಸಂಖ್ಯೆಯ ಕಾರ್ಯಕರ್ತರಿಗೆ ಸಿದ್ಧಾಂತದ ಹಿಂದೂ ಹುಲಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಯತ್ನಾಳರ ಉಚ್ಚಾಟನೆ ಮನಸ್ಸಿಗೆ ನೋವುಂಟು ಮಾಡಿದೆ ಅನ್ನುವಂಥದ್ದು, ಇದು ಸಾಕಷ್ಟು ಪ್ರಭಾವ ಬೀರ್ತಾ ಇದೆ ಅಂತ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಪಕ್ಷದಲ್ಲಿ? ಈಗ ನಾವೊಂದು ಮಾತನ್ನ ಹೇಳ್ತೀನಿ, ನಾನು ಒಬ್ಬ ವ್ಯಕ್ತಿ ಹಿಂದುತ್ವ ಅಲ್ಲ, ಇದು ಇಡೀ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಪರವಾಗಿ ನಿಲ್ಲತಕ್ಕಂಥ ಪಕ್ಷ. ಹಿಂದುತ್ವ ಒಂದು ಪಕ್ಷವೇ ಅದನ್ನ ಮೈಗಂಟಿಸಿಕೊಂಡು ಕೆಲಸ ಮಾಡುವಾಗ ಅದರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ, ಹಿಂದುತ್ವದ ಪರವಾಗಿರ್ತಕ್ಕಂಥವ್ರೆ. ಅದು ಯಾವುದೇ ಧರ್ಮದವರು ಇರ್ಬೋದು, ಜಾತಿಯವರು ಇರ್ಬೋದು, ಆದ್ರೆ ಹಿಂದುತ್ವದ ಪರವಾಗಿ ಕೆಲಸ ಮಾಡತಕ್ಕಂಥವರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಹೊಗಳುವಂಥದ್ದು ಅದು ಇಲ್ಲಿ ನಡೆಯೋದಿಲ್ಲ. ಆಮೇಲೆ ಪಕ್ಷಕ್ಕೆ ಜೋಡಿಸಿಕೊಂಡು ಪಕ್ಷದ ಜೊತೆ ನಡೆಯತಕ್ಕಂಥವರನ್ನ ಗೌರವಿಸ್ತದೆ ಹೊರತು ಪಕ್ಷಕ್ಕಿಂತ ಮೇಲು ನಾನೇ ಪಕ್ಷಕ್ಕಿಂತ ದೊಡ್ಡವನು ಅಂತಂದ್ರೆ ಪಕ್ಷ ಸಹಿಸೋದಿಲ್ಲ ಅಲ್ವಾ? ಅದನ್ನು ಕೂಡ ಯಾರೇ ನಾಯಕರು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಏನಂತಂದ್ರೆ ಒಂದು ವೆಸಲ್, ಒಂದು ಪಾತ್ರೆ, ನಾವು ನೀರು ಒಂದು ಕೊನೆಯ ಮಟ್ಟದ ಅದರ ಕಂಠದ ಹೊರಗಿರ್ತದೆ, ಅದಕ್ಕಿಂತ ಹೆಚ್ಚು ಅಂದ್ರೆ ಏನಾಗತ್ತೆ, ಹೊರಗಡೆ ಜಾರಿ ಬಿದ್ದೋಗುತ್ತೆ. ನಾವು ಒಳಗಡೆ ಇರೋದನ್ನ ಯೋಚನೆ ಮಾಡಬೇಕೇ ಹೊರತು ಹೊರಗಡೆ ಹೋಗೋದನ್ನ ಅಲ್ಲ. ಆದ್ರಿಂದ ನಾನು ವೈಯಕ್ತಿಕವಾಗಿ ಅವರನ್ನ ಗೌರವಿಸಿದ್ರು ಕೂಡ ಪಕ್ಷವಾಗಿ ನಾನು ಅವರ ಆ ವಿಚಾರಗಳಿಗೆ ನಾನು ಯಾವುದೇ ಕಾಮೆಂಟ್ ಮಾಡ್ಲಿಕ್ಕೆ ನಾನು ಇದ್ದಲ್ಲ. ಯಾಕಂದ್ರೆ ಅವರು ಸ್ವತಂತ್ರರು. ಈಗ ಅವರು ನಮ್ಮ ಪಕ್ಷದಲ್ಲಿಲ್ಲ, ಅವರು ಸ್ವತಂತ್ರರು. ಏನೇ ತೀರ್ಮಾನ ತಗೊಂಡ್ರು ಅವ್ರಿಗೆ ಬಿಟ್ಟಿದ್ದು ನನಗೆ ಸಂಬಂಧ ಇಲ್ಲ.